ಕಣ್ಣೀರು ಹಾಕಿದ್ದಾರೆ ಡಿ.ಸಿ.ಎಂ ಯಾವ ಕಣ್ಣೀರು ಹಾಕ್ತಾರ್ರಿ? ಅವ್ರ ಕಣ್ಣಲ್ಲಿ ಎಲ್ರಿ ನೀರು ಬರ್ತದೆ? ಅವ್ರ ಕಣ್ಣಲ್ಲಿ ನೀರು ಹಾಕ್ಸೋದು ಒಂದೇ ಗೊತ್ತಿರೋದು ಅವ್ರಿಗೆ. ಅವ್ರ ಕಣ್ಣಲ್ಲಿ ನೀರು ಬರ್ತದ? 11 ಜನ ಇವತ್ತೇನು ಸಾವನ್ನ ಅಪ್ಪಿದ್ದಾರೆ. ಇವತ್ತು ಆ ಕುಟುಂಬದವ್ರ ಪರಿಸ್ಥಿತಿ ಏನಾಗಬೇಕು? ನೀವು 10 ಲಕ್ಷ ಕೊಟ್ಬಿಟ್ರೆ ಸಾಲ್ವ್ ಆಗೋಯ್ತಾ? ಆನೆ ತುಳಿತಕ್ಕೆ 25 ಲಕ್ಷ ಹೋಗ್ಬಿಟ್ಟು ನಮ್ಮ ರಾಜ್ಯದವ್ರು ಕೊಟ್ರಲ್ರಿ. ಯಾರು ರಾಹುಲ್ ಗಾಂಧಿ ಹೇಳಿದ್ ಕೊಟ್ರಾ? ನೀವು 500 ಕೋಟಿ ಕೊಟ್ಟರು ಕಮ್ಮಿನೇ. ಅವ್ರಿಗೆ ಜೀವ ಬರ್ತದ ವಾಪಸ್ಸು? 4 ಜನ ಸತ್ತಿದ್ದಾರೆ ಅಂತಕ್ಕಂಥ ಸುದ್ದಿ ಕೇಳದ ಮೇಲೂ ಕೂಡ ಸ್ಟೇಡಿಯಂ ನಲ್ಲಿ ನಿಂತ್ಕೊಂಡು ನೀವು ಆ ಕಪ್ಪನ್ನು ಇಟ್ಕೊಂಡು ಏನು 11 ಜನದಲ್ಲಿ ಈಯಪ್ಪ ಆಡದ್ನೇನ್ರಿ? ಹೋಗಿ ಈಯಪ್ಪ ಕ್ಯಾಪ್ಟನ್ ಆಗಿದ್ರೇನ್ರಿ IPL-ಗೆ? ನಿಮ್ ರಾಜಕಾರಣಿಗಳು ಸವಾಸ ಸಾಕು, ನಮ್ಮನ್ನ ಬಿಟ್ಟುಬಿಡಿ, ಯಾವ ಪೋಸ್ಟ್ ಮಾರ್ಟಮ್ ಮಾಡಬೇಡಿ, ಏನು ಮಾಡಬೇಡಿ, ಬಾಡಿ ಕೊಟ್ಬಿಡಿ, ನಾವು ತಗೊಂಡೋಯ್ತೀವಿ ಅಂತಾರೆ. ಸರ್, ನಿನ್ನೆ ನಡೆದಂತಹ RCBಯ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಕಾಲ್ ತುಳಿತ ಆಯಿತು, ದುರಂತದ ಘಟನೆ ಆಯಿತು. ಏನು ಹೇಳಿಕ್ಕೆ ಬಯಸಿರಿ? ಇವತ್ತು ಕೂಡ ಪ್ರತಿಭಟನೆ ಸಂಬಂಧಪಟ್ಟಾಗೆ, ಘಟನೆಗೆ ಸಂಬಂಧಪಟ್ಟಾಗೆ ಪತ್ರಿಕಾಗೋಷ್ಠಿ ನಡೆಸಿದ್ರಿ. ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ ಅನ್ನುವಂಥದ್ದು? ಮೊನ್ನೆ ದಿನ ಅಹಮದಾಬಾದ್ನಲ್ಲಿ ನಡೆದಂಥ IPL-ನ ಫೈನಲ್ನ ಪಂದ್ಯಾವಳಿ ಏನಿದೆ, RCB ಟೀಮು ಬಹುನಿರೀಕ್ಷಿತವಾಗಿ ಕಳೆದ 18 ವರ್ಷಗಳಿಂದ ಹತ್ತತ್ರ 2 ದಶಕಗಳಿಂದ ನಿರಂತರವಾಗಿ ಎಲ್ಲ ಸಾಮರ್ಥ್ಯ ಇದ್ದರೂ ಕೂಡ ಕಪ್ಪನ್ನು ಗೆಲ್ಲಕ್ಕಾಗಿರಲಿಲ್ಲ. ಅಂತಿಮವಾಗಿ ಮೊನ್ನೆ ದಿನ ಕಪ್ಪನ್ನು ಗೆದ್ದ ಮೇಲೆ ಬಹುಶಃ ಇಡೀ ಬೆಂಗಳೂರು ನಗರದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ದೇಶದ ಹಲವಾರು ರಾಜ್ಯಗಳಲ್ಲಿ ಸಾಕಷ್ಟು ಸಂಭ್ರಮಾಚರಣೆಯನ್ನು ಆಚರಿಸಿದ್ದನ್ನು ನಾವೆಲ್ಲ ನೋಡಿದ್ವು. ಆದರೆ ನಿನ್ನೆಯ ದಿನ ಏನು ತರಾತುರಿಯಲ್ಲಿ ಯಾವುದೇ ವ್ಯವಸ್ಥೆಗಳು ಸರಿಯಾಗಿ ಕಲ್ಪಿಸ್ತೀರಾ, ಯಾವುದೇ ಕೋಆರ್ಡಿನೇಷನ್ ಆಗದಿರಾ, ಪೊಲೀಸ್ನ ಕಮಿಷನರ್ ಇರ್ಬೋದು, ಅಥವಾ ಮೆಟ್ರೋ ಇರ್ಬೋದು, ಅಥವಾ ಇಲ್ಲಿ ಟ್ರಾಫಿಕ್ ಪೊಲೀಸ್ನ ಸಿಬ್ಬಂದಿಗಳಿರ್ಬೋದು, ಎಮರ್ಜೆನ್ಸಿ ಕೇರ್ನ ತಗೊಳ್ತಕ್ಕಂಥದ್ದು ಇರ್ಬೋದು, ಆ್ಯಂಬುಲೆನ್ಸ್ಗಳಿರ್ಬೋದು, ಇವ್ಯಾವುದು ಕೂಡ ಒಂದು ವಿವಿಧ ಇಲಾಖೆಗಳ ಜೊತೆ ಕೂತು ಸರ್ಕಾರ ಚರ್ಚೆ ಮಾಡಿ ಒಂದು ಕೋಆರ್ಡಿನೇಷನ್ ಮಾಡ್ದಿರ ತರಾತುರಿಯಲ್ಲಿ ನಿನ್ನೆ ದಿನ ಎರಡೆರಡು ಕಡೆ ಏನು ಅರೇಂಜ್ಮೆಂಟ್ನ ಮಾಡ್ಕೊಂಡಿದ್ರು. ಒಂದು ಕಡೆ ವಿಧಾನಸೌಧ, ಇನ್ನೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮು. ಈಗ ನಾನು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಬೇಕಾದ್ರೂ ಒಂದು ಮಾತು ಹೇಳಿದೆ. ಈಗ ನಿನ್ನೆ ದಿನ ಇವೆಲ್ಲ ಪ್ರಕರಣ ಆದಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ರು 3-4 ಲಕ್ಷ ಜನ ಸೇರಿದ್ರು, ನಮಗೂ ಹೇಗೂ ಮೀರಿ ಬಂದಿದ್ರು ಅಂತ. ಹಾಗಿದ್ರೆ ಇದೇ ರೀತಿ ನಾವು ಹಿಂದೆ ಹೋಗಿ ಮಾತನಾಡ್ತಕ್ಕಂಥದ್ದಾದರೆ, ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಾಗ ಮುಂಬೈನಲ್ಲಿ ದೊಡ್ಡ ಪೆರೇಡ್ ಮಾಡಿದ್ರು. ಇದು ಇವ್ರು ಹೇಳ್ತಾ ಇರೋದು 3-4 ಲಕ್ಷ. ಇವ್ರ ಇಂಟೆಲಿಜೆನ್ಸಿಗೆ ನಾವು ತಲೆಲಾಡ್ಸೋಕ್ಕಾಗಲ್ಲ. ನನ್ನ ಪ್ರಕಾರ ನಿನ್ನೆ ಒಂದು 50,000-60 ಸಾವಿರ ಜನ ಟರ್ನೌಟ್ ಆಗಿರ್ಬೋದು ಮ್ಯಾಕ್ಸಿಮಮ್. ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ನಿಮಗೆ 35,000-40 ಸಾವಿರ ಕುರ್ಚಿಗಳಿದೆ. ನೀವು ವಿಧಾನಸೌಧದಲ್ಲಿ ಇದನ್ನು ಮಾಡಲಿಕ್ಕಿಂತ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಹೆಂಗಿದ್ರು ದೊಡ್ಡ ಕ್ರೀಡಾಂಗಣ, ಅಂಥ ದೊಡ್ಡ ಸ್ಟೇಡಿಯಂ ಬೆಂಗಳೂರು ನಗರದಲ್ಲಿ ಎಲ್ಲೂ ಇಲ್ಲ. ನೀವೆಲ್ಲಾದರೂ ಮಧ್ಯದಲ್ಲಿ ಫೀಲ್ಡಲ್ಲಿ ಒಂದು ಪೋಡಿಯಂ ಕ್ರಿಯೇಟ್ ಮಾಡಿ ಅಲ್ಲಿ ಪ್ಲೇಯರ್ಸ್ಗೆ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ಬೋದಾಗಿತ್ತು. ಬಟ್ ವಿಧಾನಸೌಧದಲ್ಲಿ ಏನು ಮಾಡಿದ್ರಿ? DPR ಪ್ರೋಟೋಕಾಲ್ಸ್ ಫಾಲೋ ಮಾಡಿದಿರಾ? ಕೊನೆ ಪಕ್ಷ ಯಾರು ಬಂದಿದ್ದರು ಪ್ರೋಟೋಕಾಲ್ಸಲ್ಲಿ? ಎಲ್ಲ ಪ್ರೋಟೋಕಾಲ್ಸು ಗಾಳಿಗೆ ತೋರಿ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ನಿಮ್ಮ ಹೆಂಡ್ತಿ, ನಿಮ್ಮ ಸಂಬಂಧಿಕರು ಎಲ್ಲರನ್ನೂ ಕರ್ಕೊಬಂದಿದ್ರಿ. ಅವರೆಲ್ಲರನ್ನೂ ಸುರಕ್ಷಿತವಾಗಿ ನೋಡ್ಕೊಂಡ್ರಿ. ಅಂತಿಮವಾಗಿ ಇಲ್ಲಿ ಗೇಟ್ ಕೂಡ ಓಪನ್ ಮಾಡ್ದಿರಾ? ವಿಧಾನಸೌಧದಿಂದ ವಿಧಾನಸೌಧದಿಂದ ಮರಗಳು ಹತ್ಕೊಂಡು, ಹೈಕೋರ್ಟ್ ಹತ್ಕೊಂಡು, ಎಲ್ಲ ಕಡೆಯಿಂದ ಜನ ಯಾವ್ಯಾವ ರೀತಿ ಆ ವ್ಯವಸ್ಥೆಗಳನ್ನ ನಾವು ವೀಡಿಯೋಗಳಲ್ಲಿ ನೋಡಿದ್ವಿ ಸೋಷಿಯಲ್ ಮೀಡಿಯಾಗಳಲ್ಲಿ. ಈ ವ್ಯವಸ್ಥೆಗಳು ಈ ಮಟ್ಟಕ್ಕೆ ತಗೊಂಡು ಬರ್ತಕ್ಕಂಥದ್ದಕ್ಕೆ ಕಾರಣಕರ್ತರು ಯಾರು? ಗೃಹ ಸಚಿವರು ಇಲ್ಲಿಯವರೆಗೂ ಯಾವುದೇ ರೀತಿಯಾದಂಥ ಒಂದು ಸ್ಪಷ್ಟನೆ ಆಗಲಿ, ಒಂದು ಹೇಳಿಕೆ ಆಗಲಿ ಅವ್ರ ಕಡೆಯಿಂದ ಕೊಟ್ಟಿಲ್ಲ. ಈಗ ಗೃಹ ಸಚಿವರ ಬಗ್ಗೆ ನಾನು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಬೇಕಾದ್ರೂ ಹೇಳ್ತಾ ಇದ್ದೆ, ಅನುಭವಿಗಳು, ಹಿರಿಯಕರು, ವೈಯಕ್ತಿಕವಾಗಿ ಅವರ ರಾಜಕೀಯದ ಇಷ್ಟು ವರ್ಷ ನಡೆಗಳನ್ನ ನಾನು ಗಮನಿಸ್ಕೊಂಡು ಬಂದಾಗ ನನಗೆ ಅವ್ರ ಮೇಲೆ ಗೌರವ ಇದೆ. ಬಟ್ ಅಂತಿಮವಾಗಿ ಇವತ್ತು ಗೃಹ ಸಚಿವ ಸ್ಥಾನದ ಅಧಿಕಾರದ ಒಂದು GPA ಯಾರು ತೊಗೊಂಡಿದ್ದಾರೆ? ಹೂ ಇಸ್ ಟೇಕನ್ ದಟ್ GPA? ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೋಗಿದೆಯೋ, ಅಥವಾ ಅವ್ರನ್ನೂ ದಾಟದಂಥ ಒಬ್ಬ ದೊಡ್ಡ ಮಹಾನ್ ಪುರುಷ ಇದ್ದಾರಲ್ಲ ಉಪಮುಖ್ಯಮಂತ್ರಿ, ಏನು ಹೋಗಿ ಆ IPL ಪ್ಲೇಯರ್ಸ್ನ ಸ್ವಾಗತ ಕೋರಿ ಹೂಗೊಚ್ಚ ಕೊಟ್ಟು ಏನು ಆ ಕಪ್ನ ಇಟ್ಕೊಂಡು 4 ಜನ ಸತ್ತಿದ್ದಾರೆ ಅಂತಕ್ಕಂಥ ಸುದ್ದಿ ಕೇಳಿದ ಮೇಲೂ ಕೂಡ ಸ್ಟೇಡಿಯಂನಲ್ಲಿ ನಿಂತ್ಕೊಂಡು ನೀವು ಆ ಕಪ್ಪನ್ನು ಇಟ್ಕೊಂಡು ಏನು 11 ಜನದಲ್ಲಿ ಈಯಪ್ಪ ಆಡದ್ನೇನ್ರಿ? ಹೋಗಿ ಈಯಪ್ಪ ಕ್ಯಾಪ್ಟನ್ ಆಗಿದ್ರೇನ್ರಿ IPL-ಗೆ? ಏನು ಅಲ್ಲೋಗ್ಬಿಟ್ಟು ಮುತ್ತುಗಳು ಕೊಟ್ಕೊಂಡು ಇವತ್ತು ಹೇಳ್ತಾರೆ ಇವತ್ತು ನಾವು ರಾಜಕೀಯ ಮಾಡ್ತಾಯಿದ್ದೀವಿ ಅಂತ. ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ, ಮಾನವೀಯತೆ ದೃಷ್ಟಿಯಿಂದ ಮಾತಾಡೋಣ, ರಾಜಕೀಯ ಬೇಡ. 11 ಜನ ಇವತ್ತೇನು ಸಾವನ್ನು ಅಪ್ಪಿದ್ದಾರೆ. ಇವತ್ತು ಆ ಕುಟುಂಬದವ್ರ ಪರಿಸ್ಥಿತಿ ಏನಾಗಬೇಕು? ನೀವು 10 ಲಕ್ಷ ರೂಪಾಯಿ ನೀವು ಇವತ್ತು ದುಡ್ಡು ಪರಿಹಾರ ಧನ ಕೊಡ್ಬೋದು, ಆದರೆ ಅವ್ರ ತಂದೆ ತಾಯಿ ಪರಿಸ್ಥಿತಿ ಏನಾಗಬೇಕು?
ಅವ್ರ ಭವಿಷ್ಯ ಈ ರೀತಿ ರೂಪಿಸ್ಬೇಕು ಅಂತಕ್ಕಂಥ ಹಲವಾರು ಕನಸುಗಳು ಕಲ್ಪನೆಗಳು ಕಟ್ಕೊಂಡಂಥ ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗಬೇಕು? ನೀವು 10 ಲಕ್ಷ ಕೊಟ್ಬಿಟ್ರೆ ಸಾಲ್ವ್ ಆಗೋಯ್ತಾ? ಹಾಗಿದ್ರೆ ಕೇರಳದಲ್ಲಿ ಆಯ್ತಲ್ಲ, ವಯನಾಡಿನಲ್ಲಿ ಒಂದು ಇನ್ಸ್ಟೆಂಟು ಆನೆ ತುಳಿತಕ್ಕೆ 25 ಲಕ್ಷ ಹೋಗ್ಬಿಟ್ಟು ನಮ್ಮ ರಾಜ್ಯದವ್ರು ಕೊಟ್ರಲ್ರಿ. ಯಾರು ರಾಹುಲ್ ಗಾಂಧಿ ಹೇಳಿದ್ದಕ್ಕೆ ಕೊಟ್ರಾ ವಯನಾಡಿಗೆ 25 ಲಕ್ಷ? ಇಲ್ಲ 10 ಲಕ್ಷ. ನಾನು 10 ಲಕ್ಷ 50 ಲಕ್ಷ ಅಲ್ಲ, ನೀವು 500 ಕೋಟಿ ಕೊಟ್ಟರು ಕಮ್ಮಿನೇ. ಅವ್ರಿಗೆ ಜೀವ ಬರ್ತದ ವಾಪಸ್ಸು? ಅವ್ರ ಕುಟುಂಬದ ಪರಿಸ್ಥಿತಿ ಏನು? ಅವ್ರ ಕುಟುಂಬದಲ್ಲಿ ಯಾರು ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿನೋ ಇದ್ದರೆ ಮೊದಲು ಅವ್ರಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತಕ್ಕಂಥದ್ದಕ್ಕೆ ಸರ್ಕಾರ ಸಂಪೂರ್ಣ ಖರ್ಚು ವೆಚ್ಚ ನೋಡ್ಕೊಳ್ಳಿ. ಅವ್ರಿಗೆ ಒಳ್ಳೆಯ ಒಂದು ಉದ್ಯೋಗವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ. ಈಗ ಒಬ್ಬರೇ ಮಕ್ಕಳಿರ್ತಕ್ಕಂಥವ್ರ ಕತೆ ಏನು? ಅವ್ರ ತಂದೆ ತಾಯಿ ಏನು ಪರಿಸ್ಥಿತಿ ಏನು? ನೆನ್ನೆ ಹೋಗಿದ್ದೆ ನಾನು ಆ ಬೋರಿಂಗ್ ಆಸ್ಪತ್ರೆಗೆ. ಒಬ್ಬರು ವಯಸ್ಸಾದಂಥ ಒಂದು ಲೇಡಿ ಹತ್ಕೊಂಡು ಆಚೆ ಕಡೆ ಕೂತಿದ್ರು ಅಲ್ಲಿ. ದಯವಿಟ್ಟು ಪೋಸ್ಟ್ ಮಾರ್ಟಮ್ ಮಾಡಬೇಡಿ ಅಂತ. ಅದೇ ಜಾಗದಲ್ಲಿ ಹೋಗಿ ಪಾಪ ಶಿವಕುಮಾರ್ ಕೂತ್ಕೊಂಡು ಓಹೋ ಏನು ಪಾಪ ಕರುಣಾಮಯಿ, ನಮ್ಮನ್ನು ಬಿಟ್ಟುಬಿಡಿ, ದಯವಿಟ್ಟು ನಿಮ್ಮ ಸವಾಸ ಸಾಕು ಅಂತಾರೆ. ನಿಮ್ಮ ರಾಜಕಾರಣಿಗಳು ಸವಾಸ ಸಾಕು, ನಮ್ಮನ್ನು ಬಿಟ್ಟುಬಿಡಿ, ಯಾವ ಪೋಸ್ಟ್ ಮಾರ್ಟಮ್ ಮಾಡಬೇಡಿ, ಏನು ಮಾಡಬೇಡಿ, ಬಾಡಿ ಕೊಟ್ಬಿಡಿ, ನಾವು ತಗೊಂಡು ಹೋಗ್ತೀವಿ ಅಂತಾರೆ. ಕಣ್ಣೀರು ಹಾಕಿದ್ದಾರೆ DCM ಯಾವ ಕಣ್ಣೀರು ಹಾಕ್ತಾರೆ ರೀ? ಅವ್ರ ಕಣ್ಣಲ್ಲಿ ಎಲ್ರಿ ನೀರು ಬರ್ತದೆ? ಅವ್ರ ಕಣ್ಣಲ್ಲಿ ನೀರು ಹಾಕ್ಸೋದು ಒಂದೇ ಗೊತ್ತಿರೋದು ಅವ್ರಿಗೆ. ಅವ್ರ ಕಣ್ಣಲ್ಲಿ ನೀರು ಬರ್ತದಾ? ಆ ಭಗವಂತನೇ ಬಲ್ಲ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.